ವಿವೋ ಕಡೆಯಿಂದ ವಿವೋ Y31 Pro 19,000ಗೆ ಲಾಂಚ್ ಆಗಿದೆ. ಈ ಫೋನ್ ನೋಡೋದಕ್ಕೆ ವಿವೋ T4X ತರ ಸೇಮ್ ಡಿಸೈನ್ ಇದೆ, ಆದ್ರೆ ಕಲರ್ ಮಾತ್ರ ಚೇಂಜ್ ಆಗಿದೆ. ಜೊತೆಗೆ ಸ್ಪೆಸಿಫಿಕೇಶನ್ ಕೂಡ ಆಲ್ಮೋಸ್ಟ್ ಸೇಮ್ ಇದೆ. ಈ ವಿಡಿಯೋಲಿ ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಫೋನ್ ನೀವು ತಗೋಬಹುದಾ ಬೇಡವಾ, ಈ ಫೋನ್ ಚೆನ್ನಾಗಿದ್ಯಾ ಇಲ್ವಾ ಅಂತ ನಾನು ಇವತ್ತಿನ ವಿಡಿಯೋಲಿ ಹೇಳ್ತಾ ಇದ್ದೀನಿ. ಈ ಫೋನ್ ನಾನು ಕಳೆದ 4 ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಈ ಫೋನ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಫೋನ್ ನ ವಿವೋ ಅವರೇನು ಕಳ್ಸಿಕೊಟ್ಟಿಲ್ಲ. ಈ ಫೋನ್ ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳ್ಸಿಕೊಟ್ಟಿದ್ದಾರೆ. ಅವ್ರದ್ದು ಬಂದು 2 ಶಾಪ್ಸ್ ಇದಾವೆ. ಮೇನ್ ಬ್ರಾಂಚ್ ಬಂದು ಬಾಗಲಗುಂಟೆಯಲ್ಲಿದೆ, ಇನ್ನೊಂದು ಮಾದನಾಯಕನಹಳ್ಳಿಯಲ್ಲಿದೆ. ನಿಮ್ಗೇನಾದ್ರೂ ಹೊಸ ಸ್ಮಾರ್ಟ್ ಫೋನ್, ಹೊಸ ಟಿವಿ, ಹೊಸ ಲ್ಯಾಪ್ಟಾಪ್ ಬೇಕಾಗಿದ್ರೆ ಈ 2 ಶಾಪ್ಸ್ಗೆ ಹೋಗಿ ನೀವು ತಗೋಬಹುದು. ನಿಮ್ಗೆ ಬ್ಯಾಂಕ್ ಆಫರ್ಸ್ ಗಳ ಜೊತೆಗೆ ಬೇರೆ ಬೇರೆ ಡಿಸ್ಕೌಂಟ್ಸ್ ಗಳನ್ನ ಕೂಡ ಕೊಡ್ತಾರೆ. ಮೊದಲನೇದಾಗಿ ಇದರ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋದಾದ್ರೆ, ಬಾಕ್ಸ್ ನೋಡಿ ಈ ತರ ಇದೆ, ವೈಟ್ ಕಲರ್ ಅಲ್ಲಿ ಇದೆ. ಈಗ ಇದನ್ನ ನಾವು ಓಪನ್ ಮಾಡ್ತಾ ಇದ್ದಂಗೆ ಡೈರೆಕ್ಟ್ ಆಗಿ ಫೋನ್ ಸಿಗುತ್ತೆ. ಇದು ನೋಡೋದಕ್ಕೆ ಚೆನ್ನಾಗಿದೆ. ಹಾಗೆ ಬಾಕ್ಸ್ ಅಲ್ಲಿ ನಮ್ಗೆ ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಸಿಗುತ್ತೆ, ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಿಗುತ್ತೆ, 44 ವ್ಯಾಟ್ ಚಾರ್ಜಿಂಗ್ ಅಡಾಪ್ಟರ್ ಇದೆ, ಟೈಪ್ ಎ ಟು ಟೈಪ್ ಸಿ ಕೇಬಲ್ ಸಿಗುತ್ತೆ, ಕೊನೆಯದಾಗಿ ಸಿಮ್ ಎಜೆಕ್ಟರ್ ಟೂಲ್ ಇದೆ. ಈ ಫೋನ್ ಬಾಕ್ಸ್ ಅಲ್ಲಿ ನಿಮ್ಗೆ ಎಲ್ಲಾನು ಸಿಗುತ್ತೆ, ನೀವು ಯಾವುದೇ ಎಕ್ಸ್ಟ್ರಾ ಖರ್ಚು ಮಾಡೋ ಅಗತ್ಯ ಇರೋದಿಲ್ಲ. ನೆಕ್ಸ್ಟ್ ಇದ್ರ ಡಿಸೈನ್ ಬಗ್ಗೆ ನಾವು ಮಾತಾಡೋದಾದ್ರೆ, ಇದ್ರ ಡಿಸೈನ್ ಚೆನ್ನಾಗಿದೆ, ಆದ್ರೆ 20,000 ಒಳಗಡೆ ಅಷ್ಟೊಂದೇನ್ ಚೆನ್ನಾಗಿಲ್ಲ, ಇನ್ನು ಬೆಟರ್ ಆಗ್ಬೋದಾಗಿತ್ತು. ಮತ್ತೆ ಇದು ಮ್ಯಾಟ್ ಫಿನಿಶಿಂಗ್ ನ ಹೊಂದಿದೆ. ಇದ್ರ ಮೇಲೆ ಫಿಂಗರ್ ಪ್ರಿಂಟ್ಸ್ ಮಜ್ಜಸ್ ಏನು ಬೀಳೋದಿಲ್ಲ, ಸ್ವಲ್ಪ ಶೈನಿ ಆಗಿದೆ. ಮತ್ತೆ ಇನ್ ಹ್ಯಾಂಡ್ ಫೀಲ್ ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಪ್ರೀಮಿಯಂ ಫೀಲ್ ಬರುತ್ತೆ. ಇದ್ರ ಗ್ರಿಪ್ ಚೆನ್ನಾಗಿದೆ. ಹಾಗೆ ಈ ಫೋನ್ 2 ಕಲರ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ಒಂದು ಮೋಚಾ ಬ್ರೌನ್, ಇನ್ನೊಂದು ಕಲರ್ ಯಾವುದು ಅಂತಂದ್ರೆ ಅದು ಡ್ರೀಮಿ ವೈಟ್. ಈ 2 ಕಲರ್ಸ್ ಅಲ್ಲಿ ಈ ಫೋನ್ ಚೆನ್ನಾಗಿ ಕಾಣಿಸುತ್ತೆ. 2 ಕಲರ್ಸ್ ಅಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನನ್ಗಂತೂ ಈ ಮೋಚಾ ಬ್ರೌನ್ ಇಷ್ಟ ಆಗಿಲ್ಲ, ಆ ವೈಟ್ ಕಲರ್ ಇಷ್ಟ ಆಯ್ತು. ಹಾಗೆ ಇದರ ಕ್ಯಾಮ್ರಾ ಮಾಡೆಲ್ ನ ನೋಡೋದಕ್ಕೆ ಚೆನ್ನಾಗಿದೆ. ಈ ಕ್ಯಾಮ್ರಾ ಮಾಡೆಲ್ ಅಲ್ಲಿ ಒಂದು LED ಲೈಟ್ ಜೊತೆಗೆ ಒಂದು ಎಕ್ಸ್ಟ್ರಾ ಡೈನಮಿಕ್ ಲೈಟ್ ಕೂಡ ಸಿಗ್ತಾ ಇದೆ. ಈ ಫೋನ್ಗೆ ನೋಟಿಫಿಕೇಶನ್ ಬಂದಾಗ ಅಥವಾ ಚಾರ್ಜಿಂಗ್ ಇಟ್ಟಾಗ, ಕಾಲ್ ಬಂದಾಗ ಈ ಲೈಟ್ ಆನ್ ಆಗುತ್ತೆ. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ನ ಚೇಂಜ್ ಮಾಡಬಹುದು. ಮ್ಯೂಸಿಕ್ ಆನ್ ಮಾಡಿದಾಗ RGB ಕಲರ್ ಬರುತ್ತೆ. ಇದು ಡೇ ಟೈಮ್ ಅಲ್ಲಿ ಅಷ್ಟೊಂದೇನು ಯೂಸ್ ಆಗಲ್ಲ, ಆದ್ರೆ ನೈಟ್ ಟೈಮ್ ಅಲ್ಲಿ ಸ್ವಲ್ಪ ಯೂಸ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದರಲ್ಲಿ IP64 ನ ಸರ್ಟಿಫಿಕೇಶನ್ ಸಿಗುತ್ತೆ. ಇದರ ಮೇಲೆ ಸ್ವಲ್ಪ ನೀರ್ ಬಿದ್ರು ಏನೂ ಆಗೋದಿಲ್ಲ, ಆದ್ರೆ ಇದನ್ನ ಅಂಡರ್ ವಾಟರ್ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಇದರ ವೆಯ್ಟ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ 208 ಗ್ರಾಮ್ ವೆಯ್ಟ್ ಇದೆ, 8.19 mm ಥಿಕ್ನೆಸ್ ನ ಹೊಂದಿದೆ. ಈ ಫೋನ್ ಅಲ್ಲಿ 6500 mAh ಬಿಗ್ ಬ್ಯಾಟರಿ ಇದೆ. ಇದ್ರೂ ಇದರ ವೆಯ್ಟ್ ಹಾಗೆ ಥಿಕ್ನೆಸ್ ಬ್ಯಾಲೆನ್ಸ್ಡ್ ಆಗಿದೆ. ಜಾಸ್ತಿ ಭಾರನೂ ಇಲ್ಲ, ಜಾಸ್ತಿ ದಪ್ಪನೂ ಇಲ್ಲ. ಇದರಲ್ಲಿ 6500 mAh ಬ್ಯಾಟರಿ ಇದೆ ಅಂತ ಫೀಲ್ ಆಗೋದಿಲ್ಲ. ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಪೋರ್ಟ್ಸ್ ಹಾಗೆ ಬಟನ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ಕೆಳಗಡೆ ಸ್ಪೀಕರ್ ಗ್ರಿಲ್ ಇದೆ, USB ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ. ಇದರ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ. ಇದರ ಮೇಲೆ ವಾಲ್ಯೂಮ್ ರಾಕರ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಿಮ್ ಕಾರ್ಡ್ ಟ್ರೇ ಇದೆ. ಇದು ಓಪನ್ ಮಾಡಿ ನೋಡೋದಾದ್ರೆ ನೋಡಿ, ಇದು ಡ್ಯುಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಆಗಿದೆ. ಇದರಲ್ಲಿ 2 ಸಿಮ್ ನ ಹಾಕಿ ಯೂಸ್ ಮಾಡಬಹುದು, ಆದ್ರೆ ಮೆಮೊರಿ ಕಾರ್ಡ್ ನ ಹಾಕೋದಕ್ಕೆ ಆಗೋದಿಲ್ಲ. ಹಾಗೆ ಈ ಫೋನ್ ಮೇಲೆ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಇದೆ. ಈ ಫೋನ್ ಅಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಇದರಲ್ಲಿ 400% ಆಡಿಯೋ ಬೂಸ್ಟರ್ ಮೋಡ್ ಸಿಗುತ್ತೆ. ಇದರ ಆಡಿಯೋ ಕ್ವಾಲಿಟಿ ಲೌಡ್ ಆಗಿದೆ, ಆದ್ರೆ ಇದರಲ್ಲಿ ಬೇಸ್ ಇನ್ನೂ ಸ್ವಲ್ಪ ಜೋರಾಗಿ ಕೇಳಿಸ್ತಾ ಇದ್ದಿದ್ರೆ ಇನ್ನೂ ಬೆಟರ್ ಆಗಿರ್ತಾ ಇತ್ತು. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡೋದಾದ್ರೆ, ಈ ಫೋನ್ ಅಲ್ಲಿ 6.72 ಇಂಚಸ್ ಫುಲ್ HD ಪ್ಲಸ್ IPS LCD ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. ಇದು ಸ್ವಲ್ಪ ಸ್ಮೂತ್ ಆಗಿ ವರ್ಕ್ ಆಗುತ್ತೆ, ಲ್ಯಾಗ್ ಫೀಲ್ ಏನೂ ಆಗೋದಿಲ್ಲ. ಹಾಗೆ ಇದರ ಡಿಸ್ಪ್ಲೇ ಚೆನ್ನಾಗಿದೆ. ಇದರ ಕಲರ್ಸ್ ಅಕ್ಯುರೇಸಿ ಚೆನ್ನಾಗಿದೆ, ಡೀಟೇಲ್ಸ್ ಚೆನ್ನಾಗಿದೆ. ಯೂಟ್ಯೂಬ್ ಅಲ್ಲಿ 4K HDR ವಿಡಿಯೋ 60 FPS ಅಲ್ಲಿ ನೋಡಬಹುದು. ನೆಟ್ಫ್ಲಿಕ್ಸ್ ಅಲ್ಲಿ ವೈಡ್ L1 ಸಪೋರ್ಟ್ ಇದೆ. ಹಾಗೆ ಇದರಲ್ಲಿ 1050 ನೈಟ್ ಸ್ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ. ಡಿಸ್ಪ್ಲೇ ಸ್ವಲ್ಪ ಬ್ರೈಟ್ ಆಗಿದೆ. ಇಂಡೋರ್ ಅಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು, ಆದ್ರೆ ಔಟ್ಡೋರ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಇದರಲ್ಲಿ TOV ದ ಇನ್ಲೈನ್ ಐ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇದರಿಂದ ಲೋ ಲೈಟ್ ಫ್ಲಿಕರಿಂಗ್ ಇಶ್ಯೂಸ್ ಬರೋದಿಲ್ಲ. ಹಾಗೆ ಇದರಲ್ಲಿ ಪಂಚ್ ಹೋಲ್ ಕ್ಯಾಮೆರಾ ಇದೆ. ಇದರ ಬೆಸಲ್ ಸ್ವಲ್ಪ ಜಾಸ್ತಿ ಇದೆ. ಇದರ ಚಿನ್ ಕೂಡ ಸ್ವಲ್ಪ ಜಾಸ್ತಿ ಇದೆ. ಓವರ್ ಆಲ್ ಇದರ ಡಿಸ್ಪ್ಲೇ ಪರವಾಗಿಲ್ಲ, ಚೆನ್ನಾಗಿದೆ. ಕಂಟೆಂಟ್ ವಾಚಿಂಗ್ ಗೋಸ್ಕರ ಈ ಪ್ರೈಸ್ ರೇಂಜ್ ಅಲ್ಲಿ ಈ ಫೋನ್ ಡಿಸ್ಪ್ಲೇ ಬೆಸ್ಟ್ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಆದ್ರೆ ಓಕೆ ಪರವಾಗಿಲ್ಲ. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 7300 ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಇದರಲ್ಲಿ LPDDR4X ರ್ಯಾಮ್ ಇದೆ, UFS 2.2 ಸ್ಟೋರೇಜ್ ಇದೆ. ಈ ಪ್ರೈಸ್ ರೇಟ್ ಅಲ್ಲಿ ರ್ಯಾಮ್ ಟೈಪ್ ಏನೋ ಓಕೆ, ಆದ್ರೆ ಸ್ಟೋರೇಜ್ ಟೈಪ್ ಕಡಿಮೆ ಆಯ್ತು. ಮತ್ತೆ ಇದರಲ್ಲಿ 80,000 ಪ್ಲಸ್ UFS ಸ್ಕೋರ್ ಇದೆ. 7,74,000 ಪ್ಲಸ್ ಅಂತೂ ಸ್ಕೋರ್ ಇದೆ. 93% CPU ಥ್ರಾಟಲ್ ಇದೆ. ಈ ಪ್ರೈಸ್ ರೇಟ್ ಅಲ್ಲಿ ಇದರ ಅಂತೂ ಸ್ಕೋರ್ ಕೂಡ ಕಡಿಮೆ ಆಯ್ತು.
ಹಾಗೆ ಇದರ ಆಪ್ಸ್ ಓಪನಿಂಗ್ ಕ್ಲೋಸಿಂಗ್ ಅನಿಮೇಷನ್ ಚೆನ್ನಾಗಿದೆ, ಸ್ಮೂತ್ ಆಗಿ ಓಪನ್ ಅಂಡ್ ಕ್ಲೋಸ್ ಆಗುತ್ತೆ, ಮಲ್ಟಿ ಟಾಸ್ಕಿಂಗ್ ನ ಆರಾಮಾಗಿ ಮಾಡಬಹುದು. ಹಾಗೆ ಇದರ ಬೆಂಚ್ ಮಾರ್ಕ್ ನ ಚೆಕ್ ಮಾಡುವಾಗ ಇದರ ಟೆಂಪರೇಚರ್ ವೇರಿಯೇಷನ್ ಕೂಡ ಚೆಕ್ ಮಾಡಿದ್ವಿ. ಈ ಫೋನ್ 12% ಇಂದ 6% ಬ್ಯಾಟರಿ ಡ್ರೈನ್ ಆಯಿತು. ಹಾಗೆ 28°C ಇಂದ 37°C ವರೆಗೂ ಹೀಟ್ ಆಯಿತು. ಈ ಫೋನ್ ಏನು ಜಾಸ್ತಿ ಹೀಟ್ ಆಗ್ತಾ ಇಲ್ಲ, ಓವರ್ ಹೀಟಿಂಗ್ ಇಶ್ಯೂಸ್ ಏನೂ ಇಲ್ಲ. ಇದರ ಬ್ಯಾಟರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ, ಜಾಸ್ತಿ ಬ್ಯಾಟರಿ ಡ್ರೈನ್ ಕೂಡ ಆಗ್ತಾ ಇಲ್ಲ. ಹಾಗೆ ಇದರಲ್ಲಿ ಗೇಮಿಂಗ್ ಟೆಸ್ಟ್ ಕೂಡ ಮಾಡಿದ್ವಿ. ಇದರಲ್ಲಿ 2 ಅವರ್ ಗೇಮ್ ನ ಆಡಿದ್ವಿ. BGMI ಅಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ಸ್ ಅಲ್ಲಿ ಆಡಬಹುದು. ಆದ್ರೆ ಇದರಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಇದೆ. ಹಾಗೆ ಈ 60 FPS ಕನ್ಸಿಸ್ಟೆಂಟ್ ಆಗಿದೆ, ಸ್ಟೇಬಲ್ ಆಗಿರುತ್ತೆ. ಸ್ವಲ್ಪ ಮಟ್ಟಿಗೆ ಹೆವಿ ಲೆವೆಲ್ ಗೇಮ್ಸ್ ನ ಆಡಬಹುದು. 60 FPS ಗೇಮಿಂಗ್ ಗೋಸ್ಕರ ಈ ಫೋನ್ ಚೆನ್ನಾಗಿದೆ. ಗೇಮ್ಸ್ ಆಡುವಾಗ ಫ್ರೇಮ್ ಡ್ರಾಪ್ ಆಗೋದಿಲ್ಲ, ಆದ್ರೆ ಸ್ವಲ್ಪ ಲ್ಯಾಗ್ ಫೀಲ್ ಆಗ್ಬೋದು. ಆದ್ರೂ ಇದರಲ್ಲಿ ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ Android 15 ಅಲ್ಲಿ ಬರುತ್ತೆ. ಫನ್ ಟಚ್ OS 15 ಅಲ್ಲಿ ವರ್ಕ್ ಮಾಡುತ್ತೆ. ಇದಕ್ಕೆ 2 years ಮೇಜರ್ OS ಅಪ್ಡೇಟ್ ಹಾಗೆ 3 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಈ ಫೋನ್ ನ 2 to 3 years ಯೂಸ್ ಮಾಡಬಹುದು. ಹಾಗೆ ಇದರಲ್ಲಿ ಸ್ವಲ್ಪ ಪ್ರೀ ಇನ್ಸ್ಟಾಲ್ಡ್ ಆಪ್ಗಳು ಬರುತ್ತೆ, ಇದನ್ನ ಅನ್ಇನ್ಸ್ಟಾಲ್ ಮಾಡ್ಕೋಬಹುದು. ಆದ್ರೆ ಇದರಲ್ಲಿ ಹಾಟ್ ಆಪ್ಸ್, ಹಾಟ್ ಗೇಮ್ಸ್ ಗಳು ಬರುತ್ತೆ. ಇದರಿಂದ ಇದರ ಯೂಸರ್ ಎಕ್ಸ್ಪೀರಿಯನ್ಸ್ ಹಾಳಾಗಬಹುದು. ಇದರಲ್ಲಿ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ. ಆದ್ರೆ UI ಸ್ಮೂತ್ ಆಗಿ ವರ್ಕ್ ಮಾಡುತ್ತೆ, ಸ್ಮೂತ್ ಅನಿಮೇಷನ್ ಸಿಗುತ್ತೆ. ಹಾಗೆ UI ಅಲ್ಲಿ ಸ್ವಲ್ಪ ಕಸ್ಟಮೈಸೇಷನ್ಸ್ ಆಪ್ಷನ್ಸ್ ಗಳು ಕೂಡ ಸಿಗುತ್ತೆ, ಜೊತೆಗೆ ಸ್ವಲ್ಪ AI ಫೀಚರ್ಸ್ ಗಳು ಕೂಡ ಸಿಗುತ್ತೆ. ನೆಕ್ಸ್ಟ್ ಇದರ ಕ್ಯಾಮೆರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಡ್ಯೂಯಲ್ ಕ್ಯಾಮೆರಾ ಸೆಟಪ್ ಇದೆ. 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಸಿಗುತ್ತೆ, 2 ಮೆಗಾ ಪಿಕ್ಸೆಲ್ ಡೆಪ್ತ್ ಕ್ಯಾಮೆರಾ ಇದೆ. ಫೋಟೋಸ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಕೂಡ ಚೆನ್ನಾಗಿದೆ. ಇದರಲ್ಲಿ 1x 2x ಹಾಗೆ 10x ಝೂಮ್ ಮಾಡಬಹುದು. 1x ಅಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ, ಆದ್ರೆ 2x ಅಲ್ಲಿ ಡೀಟೇಲ್ಸ್ ಅಷ್ಟೊಂದು ಚೆನ್ನಾಗಿಲ್ಲ. ಆದ್ರೆ ಕಲರ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಇದರಲ್ಲಿ 1x ಅಲ್ಲಿ ಮಾತ್ರ ಚೆನ್ನಾಗಿರೋ ಫೋಟೋಸ್ಗಳು ಬರುತ್ತೆ, 2x ಅಲ್ಲಿ ಫೋಟೋಸ್ ಡೀಟೇಲ್ ಆಗಿ ಬರೋದಿಲ್ಲ. ಹಾಗೆ 10x ಅಲ್ಲಿನೂ ಫೋಟೋಸ್ ಕ್ವಾಲಿಟಿ ತುಂಬಾ ಹಾಳಾಗುತ್ತೆ. ಹಾಗೆ ಇದರ ಪೋರ್ಟ್ರೇಟ್ ಮೋಡ್ ಅಲ್ಲಿ ಯಾವುದೇ ಝೂಮ್ ಆಪ್ಷನ್ ಸಿಗೋದಿಲ್ಲ. ಆದ್ರೆ ಇದರಲ್ಲಿ ಸ್ಕಿನ್ ಟೋನ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಹಾಗೆ ಎಚ್ ಡಿಟೆಕ್ಷನ್ ಚೆನ್ನಾಗಿದೆ. ಹಾಗೆ ಲೋ ಲೈಟ್ ಫೋಟೋಸ್ ಕೂಡ ಚೆನ್ನಾಗಿದೆ, ಬ್ರೈಟ್ ಫೋಟೋಸ್ ಬರುತ್ತೆ. ಆದ್ರೆ ಇದರಲ್ಲಿ ಡೀಟೇಲ್ಸ್ ಕಲರ್ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗೆ ಇದರಲ್ಲಿ 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಆದ್ರೆ ಇದರಲ್ಲಿ ಸ್ಟೇಬಲ್ ವಿಡಿಯೋಸ್ ಬರೋದಿಲ್ಲ. ಆದ್ರೆ ವಿಡಿಯೋಸ್ ಅಲ್ಲಿ ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಡೀಟೇಲ್ಸ್ ಚೆನ್ನಾಗಿದೆ, ಆದ್ರೆ ಕಲರ್ ಸ್ವಲ್ಪ ಡಲ್ ಆಗಿ ಬರುತ್ತೆ. ಹಾಗೆ ಇದರ ಫ್ರಂಟ್ ಅಲ್ಲಿ 8 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಸೆಲ್ಫಿ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ. ಆದ್ರೆ ಲೈಟ್ ಕಂಟ್ರೋಲ್ ಇನ್ನೂ ಸ್ವಲ್ಪ ಬೆಟರ್ ಆಗಬಹುದಾಗಿತ್ತು. ಹಾಗೆ ಪೋರ್ಟ್ರೇಟ್ ಸೆಲ್ಫಿಯಲ್ಲಿ ಎಚ್ ಡಿಟೆಕ್ಷನ್, ಕಲರ್, ಸ್ಕಿನ್ ಟೋನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಸ್ವಲ್ಪ ಕಡಿಮೆ ಆಯಿತು. ಹಾಗೆ ಫ್ರಂಟ್ ಕ್ಯಾಮೆರಾ ಇಂದ 1080p ವಿಡಿಯೋಸ್ ನ ತೆಗಿಬಹುದು. ವಿಡಿಯೋಸ್ ಅಲ್ಲಿ ಸ್ಟೆಬಿಲೈಸೇಷನ್ ಚೆನ್ನಾಗಿಲ್ಲ, ಆದ್ರೆ ಡೀಟೇಲ್ಸ್ ಹಾಗೆ ಕಲರ್ಸ್ ಚೆನ್ನಾಗಿದೆ. ಹಾಗೆ ಈ ಫೋನ್ ಇಂದ ತೆಗೆದಿರೋ ಎಲ್ಲ ವಿಡಿಯೋಸ್ ಹಾಗೆ ಫೋಟೋಸ್ ನಾನು ಗೂಗಲ್ ಡ್ರೈವ್ ಅಲ್ಲಿ ಹಾಕಿರ್ತೀನಿ, ನೀವೇ ಹೋಗಿ ಚೆಕ್ ಮಾಡಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ ಹೇಗಿದೆ ಫೋಟೋಸ್ ಹಾಗೆ ವಿಡಿಯೋಸ್ ಕ್ವಾಲಿಟಿ ಅಂತ. ನೆಕ್ಸ್ಟ್ ಇದರ ಬ್ಯಾಟರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6500 mAh ಬಿಗ್ ಬ್ಯಾಟರಿ ಸಿಗುತ್ತೆ. 44 ವ್ಯಾಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. 0 to 100% 1 hour 40 minutes ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಬಿಗ್ ಬ್ಯಾಟರಿ ಇರೋದ್ರಿಂದ ಫುಲ್ ಚಾರ್ಜ್ ಆಗೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಆದ್ರೆ ಇದರ ಬ್ಯಾಟರಿ ಲೈಫ್ ಚೆನ್ನಾಗಿದೆ. ಹೆವಿ ಯೂಸ್ ಮಾಡಿದ್ರೆ 8 hours ಪ್ಲಸ್ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಹೆವಿ ಯೂಸ್ ಮಾಡಿಲ್ಲ ಅಂತಂದ್ರೆ 1 ದಿನದಿಂದ 1.5 ದಿನ ಬ್ಯಾಟರಿ ಬ್ಯಾಕಪ್ ಆರಾಮಾಗಿ ಬರುತ್ತೆ. ಇದರ ಬ್ಯಾಟರಿ ಬ್ಯಾಕಪ್ ನಿಜ ಚೆನ್ನಾಗಿದೆ. ಹಾಗೆ ಈ ಫೋನ್ ಅಲ್ಲಿ ಎಲ್ಲ ಸೆನ್ಸರ್ ಗಳು ಸಿಗುತ್ತೆ. ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗುತ್ತೆ. ಇದು ಫಾಸ್ಟ್ ಆಗಿ ವರ್ಕ್ ಆಗುತ್ತೆ, ಕ್ವಿಕ್ ಆಗಿ ಓಪನ್ ಆಗುತ್ತೆ. ಜೊತೆಗೆ ಇದರಲ್ಲಿ ಫೇಸ್ ಅನ್ಲಾಕ್ ಕೂಡ ಇದೆ, ಇದು ಸ್ವಲ್ಪ ಮಟ್ಟಿಗೆ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಎರಡೂ ಸೆನ್ಸರ್ ಗಳು ಚೆನ್ನಾಗಿ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗುತ್ತೆ. ವೈಫೈ 6 ಇದೆ, ಬ್ಲೂಟೂತ್ 5.4 ಸಿಗುತ್ತೆ, ಡ್ಯುಯಲ್ ಬ್ಯಾಂಡ್ 4G ಸಪೋರ್ಟ್ ಇದೆ. ಇದರ 5G ಕನೆಕ್ಟಿವಿಟಿ ಚೆನ್ನಾಗಿದೆ, ಕಾಲ್ ಬಂದಾಗ 5G ಇಂದ 4G ಗೆ ಶಿಫ್ಟ್ ಆಗೋದಿಲ್ಲ. ಕೊನೆಯದಾಗಿ ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ 2 ವೇರಿಯಂಟ್ ಅಲ್ಲಿ ಸಿಗುತ್ತೆ. 8GB RAM 128GB ಸ್ಟೋರೇಜ್, ಇದಕ್ಕೆ 18,999 ಆಗುತ್ತೆ. ಹಾಗೆ 8GB RAM 256GB ಸ್ಟೋರೇಜ್, ಇದಕ್ಕೆ 20,999 ಆಗುತ್ತೆ. ಹಾಗೆ ಇದಕ್ಕೆ ಬ್ಯಾಂಕ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗಿದ್ರೆ ಈ ಫೋನ್ ತಗೋಬಹುದಾ ಅಂತಂದ್ರೆ ನನ್ನ ಪ್ರಕಾರ ಬೇಡ ಅಂತ ಅನ್ಸುತ್ತೆ. ಇದು ಸಿಗೋ ಪ್ರೈಸ್ ರೇಂಜ್ಗೆ ಇದು ವ್ಯಾಲ್ಯೂನ ಪ್ರೊವೈಡ್ ಮಾಡೋದಿಲ್ಲ. ಆದ್ರೆ ಡಿಸೈನ್ ಚೆನ್ನಾಗಿದೆ, ಇದರ ಪರ್ಫಾರ್ಮೆನ್ಸ್ ಆವರೇಜ್ ಆಗಿದೆ, ಸಾಫ್ಟ್ವೇರ್ ಸ್ಮೂತ್ ಆಗಿದೆ, ಬ್ಯಾಟರಿ ಬ್ಯಾಕಪ್ ತುಂಬಾ ಚೆನ್ನಾಗಿದೆ, ಇದರ ನೆಟ್ವರ್ಕ್ ಚೆನ್ನಾಗಿದೆ, ಇದರ ಡಿಸ್ಪ್ಲೇ ಚೆನ್ನಾಗಿದೆ. ಆದ್ರೆ ಇದರ ಕ್ಯಾಮೆರಾ ಕ್ವಾಲಿಟಿ 1x ಅಲ್ಲಿ ಅಷ್ಟೇ ಚೆನ್ನಾಗಿದೆ. ಸೆಲ್ಫಿ ಕ್ಯಾಮೆರಾ ಆವರೇಜ್ ಆಗಿದೆ. ಇದನ್ನ ಬಿಟ್ರೆ ಈ ಫೋನ್ ಚೆನ್ನಾಗಿದೆ. ಆದ್ರೆ ನೀವು ಈ ಫೋನ್ ತಗೊಳ್ಳೋ ಬದಲು Vivo T4X ನೇ ತಗೊಳ್ಳಿ, ಅದೇ ನಿಜ ಚೆನ್ನಾಗಿದೆ.
ಇಷ್ಟ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ವಿವೋ Y31 Pro ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿದ್ದೀನಿ. ಈ ಫೋನ್ ಬಗ್ಗೆ ನಿಮ್ಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಸ್ಟೇ ಸೇಫ್, ಬಾಯ್.